ಎಲ್ಲ ಸತ್ಯವೇದ ಓದಿದ್ದೀರಾ? ಈ ವಾರ ಎಲ್ಲ ದೇವರಿಗೆ ಎಷ್ಟು ಸಮಯ ಕೊಟ್ಟಿದ್ದೀರಾ? ಯೇಸು ರಾಜನ ಸಿಂಹಾಸನದಿಂದ ನಮಗೆ ಎಲ್ಲವೂ ಬರುವಂತದ್ದಾಗಿದೆ. ಅಪ್ಪ, ನಾನು ಹೋಗಿ ಈಗ ದೀಕ್ಷಾಸ್ನಾನ ತಗೊಳ್ತೀನಿ, ನೀನು ನನಗೆ ಆಕಾಶ ತೆಗಿಬೇಕು. ಬರ್ತಕ್ಕಂಥವ್ರು ಬರಲಿ, ಆಮೇಲೆ ಆಲಯಕ್ಕೆ ಬತ್ತೀನಿ. ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಬಾಗಿಲು ತೆರೆ, ಇದೋ ನಾನು ಬಂದಿರುವೆ. ನಿಮ್ಮ ಆಶೀರ್ವಾದ ನಿಮ್ಮ ತಂದೆ ಕೊಡಲ್ಲ. ನೇರವಾಗಿ ದೇವರ ನಿಮಗೆ ಆಶೀರ್ವಾದ ಬರಬೇಕಾ? ನೇರವಾಗಿ ನಿಮಗೆ ಭೂಲೋಕದಲ್ಲಿ ಯಾರನ್ನು ಇಟ್ಟಿದ್ದಾರೆ ಅವರಿಗೆ ವಿಧೇಯರಾಗಿರಿ. ನಾನು ಪ್ರಾರ್ಥನೆ ಮಾಡಿ ಆಕಾಶದ ಬಾಗಿಲನ್ನು ತೆರೆಯುತ್ತೇನೆ ಇವತ್ತಿನಿಂದ. ನನ್ನ ಯೇಸುವೇ, ನನ್ನ ಯೇಸುವೇ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ. ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ. ದೇವರು ನಮಗೋಸ್ಕರ ಪರಲೋಕದಲ್ಲಿ ಹಲ್ಲೆಲೂಯಾ ಅನೇಕ ಆಶೀರ್ವಾದಗಳನ್ನು ದೇವರು ನಮಗೆ ಇಟ್ಟಿದ್ದಾರೆ. ದೇವರ ವಾಕ್ಯ ಹೇಳ್ತದೆ, ನಿಮಗೆ ಸ್ಥಳ ಹಿಡಿಯಲಾರದಷ್ಟು ಸುವರ್ಣಗಳನ್ನು ನಾನು ನಿಮಗೆ ಸುರಿಸುವೆನು. ಅಲ್ಲಿಂದ ಈ ಆಶೀರ್ವಾದನ ಹೊಂದಿಕೊಳ್ಳುವುದು ಹೇಗೆ? ಅದನ್ನು ಹೊಂದಿಕೊಳ್ಳುವುದು ಹೇಗೆ? ಅದನ್ನೇ ನಾವು ಇವತ್ತು ಧ್ಯಾನಿಸ್ತಾ ಇದ್ದೇವೆ. ಹೇಗೆ ನಾವು ಇದು ಹೊಂದಿಕೊಳ್ಳಬಹುದು? ಹಲ್ಲೆಲೂಯಾ. ಕೀರ್ತನೆ 78ರಲ್ಲಿ 23, 24 ನಾವು ನೋಡುವಾಗ, ಆತನು ಮೇಘಗಳಿಗೆ ಅಪ್ಪಣೆ ಕೊಟ್ಟು ಆಕಾಶ ದ್ವಾರಗಳನ್ನು ತೆರೆದು ಸ್ವರ್ಗ ಧಾನ್ಯವಾದ ಮನ್ನವನ್ನು ಅವರಿಗೆ. ಸ್ವರ್ಗದಲ್ಲಿ ಧಾನ್ಯಗಳನ್ನು ದೇವರು ಇಟ್ಟಿದ್ದಾರೆ. ಎಲ್ಲಿ ಹೇಳಿ? ಪಕ್ಕದಲ್ಲಿ ಕೇಳಿ. ನಾವೇನ್ ಮಾಡ್ಬೇಕು? ರೇಷನ್ ಅಂಗಡಿಗೆ ಹೋಗ್ಬೇಕು. ಹಲ್ಲೆಲೂಯಾ. ಆಮೆನ್. ಆದ್ರೆ ದೇವರು ಎಲ್ಲಿಟ್ಟಿದ್ದಾರಂತೆ? ಎಲ್ಲಿಟ್ಟಿದ್ದಾರೆ? ಪಕ್ಕದಲ್ಲಿ ಕೇಳಿ. ಎಲ್ಲಿಟ್ಟಿದ್ದಾರೆ? ಸ್ವರ್ಗದಲ್ಲಿ. ಆಕಾಶದಲ್ಲಿ ಏನಿದೆ? ನೀರಿದೆ. ನೋಡಿ, ನಮ್ಮ ಭೂಮಿಯಲ್ಲಿ ನೀರು ಖಾಲಿ ಆದರೂ ಹಲ್ಲೆಲೂಯಾ ಬರ್ತಕ್ಕಂಥ ದಿನಗಳಲ್ಲಿ, ನಮಗೆ ಉಪದ್ರವದ ದಿನಗಳಲ್ಲಿ ಯಾರು ನಮಗೆ ನೀರು ಕೊಟ್ಟಿಲ್ಲ ಆದ್ರೂ ಕೂಡ ಬಂಡೆಯನ್ನು ಸೀಳಿ ನೀರನ್ನು ಕೊಡಲಿಕ್ಕೆ ನಮ್ಮ ದೇವರು ಶಕ್ತವಾಗಿದ್ದಾನೆ. ಒಂದು ಹಲ್ಲೆಲೂಯಾ ಹೇಳಿ ನೋಡುವ. ಹಾಗಾಗಿ ಹಲ್ಲೆಲೂಯಾ. ಆಮೇಲೆ ಹಾಗಾಗಿ ಗಾಳಿ, ನೀರು, ಆಶೀರ್ವಾದಗಳು, ಧಾನ್ಯಗಳು ಎಲ್ಲಿದೆ ಅಂತೆ? ಎಲ್ಲಿ? ಪರಲೋಕದಲ್ಲಿದೆ. ಇಸ್ರಾಯೇಲ್ ಜನರನ್ನ 40 ವರ್ಷ ಅರಣ್ಯ ಮಾರ್ಗದಲ್ಲಿ ನಡೆಸ್ಕೊಂಡು ಬರಬೇಕಾದ್ರೆ ಅವರು ಯಾವ ಆಹಾರವನ್ನು ತಿಂದರು? ಹಲ್ಲೆಲೂಯಾ. ಆಮೇಲೆ ವಿಮೋಚನಾ ಕಾಂಡ 16ರಲ್ಲಿ 4 ನೋಡಬೇಕಾದ್ರೆ ಆ ವಾಕ್ಯ ಹೇಳ್ತದೆ, ಆಕಾಶದಿಂದ ಆಹಾರವನ್ನ ಸುರಿಸಿದನು. ಎಲ್ಲಿಂದ? ಯುದ್ಧಗಳು ನಡಿಬೇಕಾದ್ರೆ ಅಡಿಗೆ ಮಾಡಕ್ಕಾಗಲ್ಲ. ಹಲ್ಲೆಲೂಯಾ. ಆಮೆನ್. ಹಾಗಾದ್ರೆ ದೇವರು ಹೇಳ್ತಾರೆ, ನಾನು ಪರಲೋಕದಿಂದಲೇ ನಾನು ನಿನಗೆ ಮನ್ನವನ್ನ ಕೊಡುತ್ತೇನೆ. ಹಲ್ಲೆಲೂಯಾ. ಆಮೆನ್. ನಾನು ನಿನ್ನನ್ನು ಪೋಷಿಸ್ತೇನೆ. ಹಲ್ಲೆಲೂಯಾ. ನೋಡಿ, 16:4 ಓದಿ. ವಿಮೋಚನಾ ಕಾಂಡ 16:4ರಲ್ಲಿ, ಆಗ ಯೆಹೋವನು ಮೋಶೆಗೆ, ಇಗೋ ನಾನು ಆಕಾಶದಿಂದ ನಿಮಗೋಸ್ಕರ ಆಹಾರವನ್ನು ಸುರಿಸುವೆನು. ಸಾಕುವನು. ಪಕ್ಕದಲ್ಲಿ ಹೇಳಿ, ದೇವರ ಆಕಾಶದಿಂದ ನಿನಗೆ ಮನ್ನವನ್ನ ಸುರಿಸುವನು. ದೇವರ ಆಕಾಶದಿಂದ ನಿನಗೆ ಆಶೀರ್ವಾದವನ್ನು ಸುರಿಸುವರು. ದೇವರ ಆಕಾಶದಿಂದ ನಿನಗೆ ಬಿಡುಗಡೆಯನ್ನು ತೋರಿಸುವರು. ದೇವರ ಆಕಾಶದಿಂದ ನಿನಗೆ ಶಾಂತಿಯನ್ನ, ದೇವರ ಆಕಾಶದಿಂದ ನಿನಗೆ ನೆಮ್ಮದಿಯನ್ನ, ದೇವರ ಆಕಾಶದಿಂದ ಆರೋಗ್ಯವನ್ನ, ದೇವರ ಬಾಸುಂಡೆಗಳಿಂದ ನಿನಗೆ ಸೌಖ್ಯವನ್ನ ಕರ್ತನು ನಿನಗೆ ಕೊಡಲು ಶಕ್ತನಾಗಿದ್ದಾನೆ. ಹೆಸರಿಗೆ ನಂಬಿಕೆ ಇದೆ. ಹೆಸರಿಗೆ ನಂಬಿಕೆ ಎಲ್ಲಿಂದ ಹೇಳಿ? ಎಲ್ಲಿಂದ ಹೇಳಿ? ನಮ್ಮ ಅಪ್ಪನ ಮನೆಯಿಂದ ಅಲ್ಲ, ನಮ್ಮ ಅಮ್ಮನ ಮನೆಯಿಂದ ಅಲ್ಲ. ಎಲ್ಲಿ? ನಮ್ಮನ್ನು ಉಂಟು ಮಾಡಿದ ನಮ್ಮ ಆತ್ಮದ ರಾಜ್ಯ ಯೇಸು ರಾಜನ ಸಿಂಹಾಸನದಿಂದ ನಮಗೆ ಎಲ್ಲವೂ ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಆಕಾಶದಿಂದ ಸುರಿಸು. ಹಾಗಾದ್ರೆ ಆಕಾಶದಲ್ಲಿ ಎಷ್ಟು ಧಾನ್ಯಗಳಿದೆ ನೋಡ್ರಿ. ಹೋಗ್ಲಿ, ಆದಿಕಾಂಡ 49:25, ಆತನು ಮೇಲಿನ ಆಕಾಶದಿಂದ ಸೌಭಾಗ್ಯವನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸುವನಂತೆ. ಆತನು ನಿನಗೆ ಸಹಾಯ ಮಾಡಲಿ, ಸರ್ವಶಕ್ತನಾದ ದೇವರಿಂದಾಯಿತು. ಆತನು ನಿನ್ನನ್ನು ಆಶೀರ್ವದಿಸಲಿ. ಆತನು ಮೇಲಣ ಆಕಾಶದಿಂದ ಕೆಳಗಣ ಸಾಗರದ ಸೆಲೆಗಳಿಂದಲೂ ಸ್ತನ್ಯಗಳಿಂದಲೂ ಗರ್ಭದಿಂದಲೂ ಉಂಟಾಗುವ ಸೌಭಾಗ್ಯಗಳನ್ನು ಕೊಟ್ಟು ನಿನ್ನನ್ನು ಆಶೀರ್ವದಿಸಲಿ. ಆಮೆನ್. ನೋಡಿದಿರಾ? ಪರಲೋಕದಲ್ಲಿ ಆಕಾಶದ ಮೇಲೆ ಅಲ್ಲಿಂದ ಸೌಭಾಗ್ಯವನ್ನು ಕೊಟ್ಟು ದೇವರು ನಮ್ಮನ್ನು ಆಶೀರ್ವದಿಸ್ತಾರಂತೆ. ಪಕ್ಕದಲ್ಲಿ ಹೇಳಿ, ದೇವರು ನನಗೆ ಆಕಾಶದಿಂದ ಸೌಭಾಗ್ಯವನ್ನು ಕೊಟ್ಟು ನಿನ್ನನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ನೋಡಿ, ಇದು ನಮಗೆ ಲೋಕದಿಂದ ಬರ್ತಕ್ಕಂಥದ್ದಲ್ಲ. ಎಲ್ಲಿಂದ ಬರ್ತಾ ಇದೆ? ದೇವರ ಮೇಲಿಂದ. ಹಾಗಾದ್ರೆ ಮೇಲೆ ಏನಿದೆ? ದೇವರ ಸಮ್ಮುಖದಲ್ಲಿ ಏನೇನಿದೆ? ಹಾಗಾದ್ರೆ ಈ ಜಾಗವನ್ನ, ಈ ಆಕಾಶವನ್ನ ನಾವು ತೆರೆಯುವುದು ಹೇಗೆ? ತೆರೀಬೇಕಲ್ಲ. ಆಮೆನ್. ಹಲ್ಲೆಲೂಯಾ. ಆಮೆನ್. ಆ ತೆರೀತಕ್ಕಂಥ ಕೀ ನಮ್ಮ ಹತ್ರ ಬೇಕಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಈ ಆಕಾಶವನ್ನು ತೆರೀತಕ್ಕಂಥ ಕೀ ಏನು? ಈ ಆಶೀರ್ವಾದಗಳನ್ನು ನಾವು ಹೇಗೆ ಹೊಂದಿಕೊಳ್ಳುವುದು? ಈ ಬಿಡುಗಡೆಯನ್ನು ಹೇಗೆ ನಾವು ಹೊಂದಿಕೊಳ್ಳುವುದು? ಈ ಸೂರಗಳನ್ನು ನಾವು ಹೇಗೆ ಹೊಂದಿಕೊಳ್ಳುವುದು? ಈ ಪರಲೋಕದ ಮನ್ನವನ್ನು ನಾವು ಹೇಗೆ ಹೊಂದಿಕೊಳ್ಳುವುದು? ಈ ಸೌಭಾಗ್ಯವನ್ನು ನಾವು ಹೇಗೆ ಹೊಂದಿಕೊಳ್ಳುವುದು? ಹಲ್ಲೆಲೂಯಾ. ಆಮೆನ್. ಆ ಮಾರ್ಗವನ್ನ, ಆ ದಾರಿಯನ್ನು ನಾವು ಇವತ್ತು ಧ್ಯಾನ ಮಾಡುವ. ನಾವು ಕೂಡ ಹಾಗೆ ಜೀವಿಸಲಿಕ್ಕೆ ಪ್ರಯತ್ನ ಮಾಡುವ. ನಮಗೂ ಕೂಡ ಆಕಾಶ ತೆರೆಯಲು ಪಡುತ್ತದೆ. ಹಲ್ಲೆಲೂಯಾ. ನಾವು ಗಮನಿಸುವುದಾದರೆ ಯೇಸು ಸ್ವಾಮಿಯ ಜೀವನದಲ್ಲಿ ನಾವು ಪ್ರಪ್ರಥಮವಾಗಿ ಗಮನಿಸಬೇಕು. ಯೇಸು ಸ್ವಾಮಿ ಲೋಕದಲ್ಲಿ ಮನುಷ್ಯನಾಗಿ ಜೀವಿಸಿದಾಗ ಹಲ್ಲೆಲೂಯಾ ಅವರು ಯೋಹಾನ್ ಸ್ಥಾನಿಕಿನ ಬೆಳಗ್ಗೆ ಬರುತ್ತಾರೆ. ಹಲ್ಲೆಲೂಯಾ. ಆಮೆನ್. ಯೋಹಾನ್ ಸ್ಥಾನಿಕಿನ ಬೆಳಗ್ಗೆ ಬರುತ್ತಾರೆ. ಆತ ಮನುಷ್ಯ. ಯಾರು?
ಇಲ್ಲಿ ಯೋಹಾನ್ ಸ್ಥಾನಿಕ ದೊಡ್ಡವನ, ಯೇಸು ಸ್ವಾಮಿ ದೊಡ್ಡವರ? ಯಾರು ದೊಡ್ಡವರು? ಯೇಸು ದೊಡ್ಡವರು. ಹಾಗಾದ್ರೆ ಈ ಮನುಷ್ಯ, ಈ ಬೋಧಕರು, ಪಾಸ್ಟರ್ ಅಂತ ಇಟ್ಕೊಳ್ಳಿ, ಆ ಪಾಸ್ಟರ್ ಹತ್ರ ಬಂದು ಯಾರು ಮುಳುಗಿ ದೀಕ್ಷಾಸ್ನಾನ ತಗೊಳ್ತಾ ಇದ್ದಾರೆ? ಅಲ್ಲಿಗೇನಾಯ್ತು? ಆ ವಿಧೇಯತ್ವ ನೋಡ್ರಿ, ಆ ವಿಧೇಯತ್ವ ನೋಡ್ರಿ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ನಾವು ಇವತ್ತಿನ ಕಾಲದಲ್ಲಿ ಏನ್ ಮಾಡ್ತೇವೆ? ಅವರೇ ನನಗೆ ಹೇಳೋದು, ಇವರೇ ನನಗೆ ಹೇಳೋದು ಅಂತ ಹೇಳ್ತೀವಿ. ಅಲ್ಲ, ಇಲ್ಲಿ ಸರ್ವಶಕ್ತನಾದ ದೇವರು ಆಕಾಶ ಭೂಮಿಯನ್ನು ಉಂಟು ಮಾಡಿದೆ. ಹಲ್ಲೆಲೂಯಾ, 100ಕ್ಕೆ ದೇವರು, 100ಕ್ಕೆ ಮನುಷ್ಯನಾದಂತ ಯೇಸು ಸ್ವಾಮಿ ಏನ್ ಮಾಡ್ತಿದ್ದಾರೆ? ತನಕ್ಕಿಂತ ಮುಂದೆ ಇರ್ತಕ್ಕಂಥ ಆ ವ್ಯಕ್ತಿಯ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾ ಇದ್ದಾರೆ. ಆತನು ತಗ್ಗಿಸಿಕೊಂಡು ದೀಕ್ಷಾಸ್ನಾನವನ್ನ ತೆಗೆದುಕೊಳ್ಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಆತನು ದೀಕ್ಷಾಸ್ನಾನವನ್ನು ತೆಗೆದುಕೊಂಡಾಗ ಏನಾಗತ್ತೆ? ಹಲ್ಲೆಲೂಯಾ, ಆಕಾಶ ತೆರೆಯಲ್ಪಡುತ್ತದೆ. ಅರ್ಥ ಆಯ್ತಾ? ಹಲ್ಲೆಲೂಯಾ. ನಾವು ಕರ್ತನ ವಾಕ್ಯದ ಪ್ರಕಾರ ನಡೆಯುವಾಗ ನಮಗೂ ಆಕಾಶ ತೆರೆಯಲ್ಪಡುತ್ತದೆ. ಒಂದು ಹಲ್ಲೆಲೂಯಾ, ಹಲ್ಲೆಲೂಯಾ. ಕರಗಳನ್ನು ತಟ್ಟಿ ಕರ್ತನ ಮಹಿಮೆಪಡಿಸುವ. ಹಲ್ಲೆಲೂಯಾ, ಆಮೆನ್. ಮತ್ತಾಯನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯ 14-15 ವಾಕ್ಯಗಳನ್ನ ಓದುವಾಗ ಓದಿ. ಆಗ ಯೋಹಾನನು, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಹೇಳಿ ಆತನನ್ನು ತಡೆಯುತ್ತಾ ಇದ್ದನು. ಆದರೆ ಯೇಸು ಅವನಿಗೆ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ, ಆತನಿಗೆ ಆಕಾಶವು ತೆರೆಯಿತು. ಆಮೆನ್. ಏನ್ ತೆರೆಯಿತು? ಆಕಾಶ ತೆರೆಯಿತು. ಹಲ್ಲೆಲೂಯಾ. ನೋಡಿ, ನಮಗೆ ಆಶೀರ್ವಾದಗಳು ಬರಬೇಕಾದ್ರೆ ನಾವು ಕರ್ತನ ಆಜ್ಞೆ, ಕರ್ತನ ನೀತಿ, ಕರ್ತನ ನ್ಯಾಯ, ಕರ್ತನ ವಾಕ್ಯದ ಅನುಗುಣವಾಗಿ ನಾವು ನಡೆದಾಗ ನಮಗೆ ಆಕಾಶ ತೆರೆಯಲ್ಪಡುತ್ತದೆ, ನಮಗೆ ಬಾಗಿಲು ತೆರೆಯಲ್ಪಡುತ್ತದೆ, ನಮಗೆ ಆಶೀರ್ವಾದದ ಬಾಗಿಲು, ನಮಗೆ ಬಿಡುಗಡೆಯ ಬಾಗಿಲು, ನಮಗೆ ನೆಮ್ಮದಿಯ ಬಾಗಿಲು, ನಮಗೆ ಉನ್ನತಿಯ ಬಾಗಿಲು ನಮಗೆ ತೆರೆಯಬೇಕಾದರೆ ನಾವು ದೇವರ ವಾಕ್ಯದ ನೀತಿಯಲ್ಲಿ ನಡೆದಾಗ ಬಾಗಿಲು ತೆರೆಯಲ್ಪಡುತ್ತದೆ. ಯಾರು ಮುಚ್ಚಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ವಿಧೇಯರಾದರೆ ಅಲ್ಲಿ ತೆರೆಯುತ್ತದೆ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಯ್ತು. ಹಲ್ಲೆಲೂಯಾ. ಯೇಸು ಸ್ವಾಮಿ ಏನು ಪ್ರಾರ್ಥನೆ ಮಾಡಿಲ್ಲ, ಅಪ್ಪ ನಾನು ಹೋಗಿ ಈಗ ದೀಕ್ಷಾಸ್ನಾನ ತಗೊಳ್ತೀನಿ, ನೀನು ನನಗೆ ಆಕಾಶ ತೆಗಿಬೇಕು. ಕೆಲವೊಬ್ರು ಹಂಗೆ ಹೇಳ್ತಾರೆ, ನೀನೇನ್ ಮಾಡ್ತೀಯ, ನನಗೆ ಬರ್ತಕ್ಕಂಥ ಹಣ ಕೊಡು, ಆಮೇಲೆ ಮುಳುಗ್ತೀನಿ. ಹಲ್ಲೆಲೂಯಾ, ಆಮೇಲೆ ಬರ್ತಕ್ಕಂಥವ್ರು ಬರ್ಲಿ, ಆಮೇಲೆ ಆಲಯಕ್ಕೆ ಬತ್ತೀನಿ ಅಂತೇಳಿ ಏನ್ ಮಾಡ್ತಾರೆ? ದೇವರಿಗೆ ಷರತ್ತಾಗ್ತಾರೆ. ಹಲ್ಲೆಲೂಯಾ. ಅದು ಮಾಡಿದ್ರೆ ಬರ್ತೀನಿ, ಇಲ್ಲ ಆದ್ರೆ ಇಲ್ಲ, ಹೋಗು ಸೀದಾ ಎಲ್ಲಿಗೆ? ನರಕಕ್ಕೆ. ಹಲ್ಲೆಲೂಯಾ, ಆಮೆನ್. ನೋಡಿ, ಮೊದಲು ಏನ್ ಮಾಡ? ವಿಧೇಯರಾಗಬೇಕು. ದೇವರ ಧರ್ಮ, ದೇವರ ನೀತಿಗೆ ಯೇಸು ಸ್ವಾಮಿ ವಿಧೇಯರಾದ ತಕ್ಷಣ ಓಪನ್ ಆಯ್ತಾ ಇಲ್ವಾ? ಅಪ್ಪ ನನಗೆ ಒಂದು ಬಾಗಿಲು, ಬಿಸಿನೆಸ್ ಬಾಗಿಲು ತೆರೆ, ನನ್ನ ಮಕ್ಕಳಿಗೆ ಮದುವೆಯ ಬಾಗಿಲು ತೆರೆ, ನನಗೆ ಒಂದು ಬಿಸಿನೆಸ್ ಅನ್ನು ಕೊಡು, ನನಗೊಂದು ವ್ಯವಹಾರವನ್ನು ಕೊಡು, ನನಗೊಂದು ಸೇವೆಯ ಬಾಗಿಲು ತೆರೆ. ಎಲ್ಲಿ ತೆರೆಯೋದು? ವಿಧೇಯರಾದ್ರೆ ತಾನೇ ಆಟೋಮೆಟಿಕ್ ಆಗಿ ತೆಗೀತದೆ. ಹಲ್ಲೆಲೂಯಾ, ಆಮೆನ್. ಅರ್ಥ ಆಗ್ತಾ ಇದೆ? ಎಷ್ಟು ನನಗೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಯೇಸು ಸ್ವಾಮಿ ದೇವರ ವಾಕ್ಯಕ್ಕೆ, ಆ ನೀತಿಗೆ ವಿಧೇಯರಾಗಿ ದೀಕ್ಷಾಸ್ನಾನ ತೆಗೆದುಕೊಂಡ ಕೂಡಲೇ ಏನಾಯ್ತು? ಆಕಾಶವು. ನಿಮಗೆ ಯಾವ ಬಾಗಿಲು ತೆರೀಬೇಕ್ರಿ? ನಿಮ್ಮ ಜೀವನದಲ್ಲಿ, ನಿಮ್ಮ ಬಾಳಿನಲ್ಲಿ, ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಕುಟುಂಬದಲ್ಲಿ ನಿಮಗೆ ಸೇವೆ ಬಾಗಿಲು ತೆರೆದಿಲ್ವಾ? ದೇವರು ಇನ್ನೂ ನಿಮಗೆ ಕರೆಯುವಿಕೆ ಕೊಟ್ಟಿಲ್ವಾ ಸೇವೆಗೆ? ಯಾಕೆ? ಯಾಕೆ? ನೀವು ಸರಿಯಾಗಿ ವಿಧೇಯರಾಗಿದ್ದೀರಾ? ಸರಿಯಾಗಿ ದೇವರ ವಾಕ್ಯದ ಪ್ರಕಾರ ನಡೀತಾ ಇದ್ದೀರಾ? ಹಲ್ಲೆಲೂಯಾ. ನಡೀರಿ. ನಿಮ್ಮ ಮುಂದೆ ತೆರೆದ ಬಾಗಿಲು. ಹಲ್ಲೆಲೂಯಾ, ಆಮೆನ್. ಆ ಬಾಗಿಲನ್ನು ಹೇಗೆ ತೆರೆಯುವುದು? ಆ ಬಿಸ್ನೆಸ್ ಬಾಗಿಲು ಹೇಗೆ ತೆರೆಯುವುದು? ಆ ಮಂಗಳ ಕಾರ್ಯವಾರ ಬಾಗಿಲನ್ನು ಹೇಗೆ ತೆರೆಯುವುದು? ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ನಮಗೆ ಈ ಲೋಕದಲ್ಲಿ ಇಟ್ಟಿರ್ತಕ್ಕಂಥ ಅಧಿಕಾರಿಗೆ ವಿಧೇಯರಾಗಬೇಕು. ನಮಗೆ ಈ ಲೋಕದಲ್ಲಿ ಇಟ್ಟಿರ್ತಕ್ಕಂಥ ಪಾಸ್ಟರಿಗೆ, ಬೋಧಕರಿಗೆ ವಿಧೇಯರಾಗಬೇಕು. ನಮಗೆ ಈ ಲೋಕದಲ್ಲಿ ಇಟ್ಟಿರ್ತಕ್ಕಂಥ ತಂದೆ ತಾಯಿ ಹಿರಿಯರಿಗೆ ನಾವು ವಿಧೇಯರಾಗಬೇಕು. ಯೇಸು ಸ್ವಾಮಿ ಆ ಸ್ಥಾನಿಕನಾದ ಯೋಹಾನನ ಮುಂದೆ ತನ್ನನ್ನು ತಗ್ಗಿಸಿಕೊಂಡ್ರು, ವಿಧೇಯರಾದರು. ದೇವರ ವಾಕ್ಯದ ಅನುಗುಣವಾಗಿ, ದೇವರ ವಾಕ್ಯದ ಪ್ರಕಾರವಾಗಿ. ಹಾಗೇನಾಯ್ತು? ಬಾಗಿಲು ತೆರೆಯಿತು. ಹಾಗಾದ್ರೆ ನಮ್ಮ ಜೀವನದಲ್ಲಿ ಯಾಕೆ ಬಾಗಿಲು ತೆರೆದಿಲ್ಲ? ಯಾಕೆ ಪರಲೋಕದ ಬಾಗಿಲು ತೆರೆದಿಲ್ಲ? ನಾವು ಯಾಕೆ ಇನ್ನು ಪರಲೋಕದ ಬಳಿಗೆ ಬಂದು ತೆರೆ ತೆರೆ ತೆರೆ, ಬಾಗಿಲು ತೆರೆ, ಬಾಗಿಲು ತೆರೆ, ಇದೋ ನಾನು ಬಂದಿರುವೆ, ಈ ಹಾಡುಗಳು ಯಾಕೆ ನಮಗೆ? ನಾವು ಅಳ್ತಾ ಇದ್ದೇವೆ. ಇಲ್ಲಿ ನೋಡ್ರಿ, ನಮ್ಮನ್ನೇ ನಾವು ತಗ್ಗಿಸಿಕೊಂಡಾಗ, ಸಂಪೂರ್ಣವಾಗಿ ವಾಕ್ಯದಲ್ಲಿ ನಾವು ಅಳವಡಿಸಿಕೊಂಡು ಅದರ ಪ್ರಕಾರ ನಡೆಯುವಾಗ ನಮಗೆ ಎಲ್ಲಿಂದ ಬಾಗಿಲು ತೆರೆಯುತ್ತದೆ? ಪರಲೋಕದಲ್ಲಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಆ ವ್ಯಕ್ತಿಯ ಮುಂದೆ, ಆ ಒಂದು ಬೋಧಕರ ಮುಂದೆ ತನ್ನನ್ನು ತಗ್ಗಿಸಿಕೊಂಡು ತಾನು ಆ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡಾಗ ಎಲ್ಲಿ ತೆರೆಯಿತು? ಎಲ್ಲಿ ತೆರೆಯಿತು? ಹಲೋ, ನೀವು ಕರ್ತನ ವಾಕ್ಯಕ್ಕೆ ವಿಧೇಯರಾಗಿ ನಿಮ್ಮನ್ನು ನೀವು ತಗ್ಗಿಸಿಕೊಂಡ್ರೆ ಈ ಬಾಳಲ್ಲಿ, ನಿಮ್ಮ ಕುಟುಂಬದ, ನಿಮ್ಮ ವ್ಯವಹಾರದಲ್ಲಿ ಎಲ್ಲ ಬಾಗಿಲುಗಳು ಆಟೋಮೆಟಿಕ್ ಆಗಿ ತೆರೆಯಲ್ಪಡುತ್ತದೆ. ಒಂದು ಹಲ್ಲೆಲೂಯಾ.
ಪ್ರಕಟಣೆ 3. ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದರಿಂದ ಈಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಬಾಗಿಲು ತೆರಿಬೇಕಾದ್ರೆ ಏನ್ ಮಾಡ್ಬೇಕು? ಅಪ್ಪ, ಈ ಮಂಗಳ ಕಾರ್ಯ ಬಾಗಿಲು ತೆರೀಲಿ, ಈ ಬಿಸ್ನೆಸ್ ಬರ್ಲಿ, ಹಣ ಬರ್ತಕ್ಕಂಥ ಹಣ ಬರ್ಲಿ. ಎಲ್ಲಿಂದ ಬರ್ತದೆ? ನಾವು ವಾಕ್ಯದ ಅನುಗುಣವಾಗಿ ನಡೆದಿಲ್ಲ ಅಂದ್ರೆ ನಮ್ಮ ಬಾಳು, ನಮ್ಮ ಶೈಲಿ, ನಮ್ಮ ನುಡಿ, ನಮ್ಮ ಮಾತು, ನಮ್ಮ ಕುಟುಂಬ, ನಮ್ಮ ವ್ಯವಹಾರ ಪ್ರತಿಯೊಂದು ಕೂಡ ದೇವರು ನಮಗೆ ಎಲ್ಲಿಟ್ಟಿದ್ದಾರೆ ಅಲ್ಲಿ ನಾವು ಅಧಿಕಾರಿಗೆ ವಿಧೇಯರಾಗಿದ್ದೀವಾ? ಹಲ್ಲೆಲೂಯಾ. ಬೋಧಕರಿಗೆ ವಿಧೇಯರಾಗಿದ್ದೇವಾ? ಹಲ್ಲೆಲೂಯಾ. ತಂದೆ ತಾಯಿಗಳಿಗೆ ವಿಧೇಯರಾಗಿದ್ದೀರಾ? ಗಮನಿಸಿರಿ, ನಿಮ್ಮ ಆಶೀರ್ವಾದ ನಿಮ್ಮ ತಂದೆ ಕೊಡಲ್ಲ. ನೀನು ನಿನಗೆ ಇಟ್ಟಿರ್ತಕ್ಕಂಥ ಪ್ರತಿಯೊಬ್ಬರ ಮುಂದೆ ನಿನ್ನನ್ನು ತಗ್ಗಿಸಿಕೊಂಡು ವಾಕ್ಯದ ಅನುಗುಣವಾಗಿ ನಡೆದಾಗ ನಿನಗೆ ತೆರೆಯಲ್ಪಡುತ್ತದೆ ಸ್ವರ್ಗದ ಬಾಗಿಲು, ಆ ಪರಲೋಕದ ಬಾಗಿಲು. ಹಲ್ಲೆಲೂಯಾ. ಹಾಗಾಗಿ ಹೇಳ್ತಾರೆ, ನೀನು ವಿಧೇಯನಾಗು, ಆಗ ನಿನಗೆ ತೆರೆಯಲ್ಪಡುತ್ತದೆ. ಹಲ್ಲೆಲೂಯಾ. ಮನ ತಿರುಗು. ಆಮೆನ್. ನೀನು ಮನ ತಿರುಗು ಸಾಕು. ದೇವರು ಹೇಳ್ತಿದ್ದಾರೆ, ಹಲ್ಲೆಲೂಯಾ, ಪರಲೋಕದ ಬಾಗಿಲನ್ನು ತೆರೆದು ನಿನ್ನನ್ನು ಆಶೀರ್ವದಿಸ್ತೇನೆ. ಇದು ದೇವರ ನೀತಿ. ಹಲ್ಲೆಲೂಯಾ. ಆಮೆನ್. ದೇವರ ವಾಕ್ಯ ಹೇಳ್ತದೆ, ಏನ್ ಹೇಳ್ತದೆ ನೋಡಿ. ಹಲ್ಲೆಲೂಯಾ. ನಾವು ನೀತಿಯನ್ನ ನೆರವೇರಿಸಬೇಕು. ಏನು ದೇವರ ನೀತಿ? ರೋಮ 14:17. ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ. ಆಮೆನ್. ನೋಡಿ, ನೀತಿಯನ್ನ ನೆರವೇರಿಸಬೇಕು. ಈಗ ಸದ್ಯಕ್ಕಂತ ಯೇಸು ಸ್ವಾಮಿ ದೀಕ್ಷಾಸ್ಥಾನ ತಗೊಳ್ಬೇಕ್ರೆ ಹೇಳಿದ್ರು. ಇಲ್ಲಿ ಹೇಳಿದ್ರೆ ನೀತಿ ಅಂದ್ರೆ ಏನು? ಹಲ್ಲೆಲೂಯಾ. ದೇವರ ನೀತಿ ಅಂದ್ರೆ ಏನು? ತಿನ್ನೋದು ಕುಡಿಯೋದಲ್ಲ. ಈಗ ಕರ್ತನ ಮಕ್ಕಳು ಸೇರ್ಬಿಟ್ಟು ನಾವು ಊಟ, ಬಿರಿಯಾನಿ, ಅದು ಇದು ಮಾತುಕತೆ ಮಾಡ್ಕೊಂಡು ತಿನ್ನೋದಲ್ಲ. ಅಲ್ಲಿ ಏನ್ ಮಾಡಬೇಕು? ದೇವರನ್ನು ಕುರಿತು ದೇವರನ್ನು ಹೊಗಳಬೇಕು. ಪರಿಶುದ್ಧ ಮಕ್ಕಳ ಮಧ್ಯದಲ್ಲಿ ನಮ್ಮ ಬಾಳು ಹೇಗಿದೆ? ನೀವು ನೀತಿವಂತರಾಗಿದ್ದೀರಾ? ನೀವು ಪವಿತ್ರಾತ್ಮನ ಅಭಿಷೇಕ ಹೊಂದ್ಕೊಂಡಿದ್ದೀರಾ? ಈ ಕಾರ್ಯಗಳನ್ನು ಕುರಿತು ಮಾತಾಡಬೇಕು. ಹಲ್ಲೆಲೂಯಾ. ನಾವು ಎಷ್ಟೋ ಮನೆಗಳಿಗೆ ಹೋಗ್ತೇವೆ. ನಾನು 12 ವರ್ಷ ಸೇವೆಯಲ್ಲಿ ಇದ್ದೇನೆ. ಹಲ್ಲೆಲೂಯಾ. ಎಷ್ಟೋ ಮನೆಗಳಿಗೆ ನಾನು ಪ್ರಾರ್ಥನೆಗೆ ಹೋಗಿದ್ದೇನೆ. ಆದ್ರೆ ಹೆಚ್ಚು ಸಮಯ ಎಲ್ಲಿ ಹೋಗತ್ತೆ ಹೇಳಿ? ಅರ್ಥ ಆಯ್ತಾ? ಎಷ್ಟು ಚೆನ್ನಾಗಿ ಅರ್ಥ ಆಯ್ತು? ಹಲ್ಲೆಲೂಯಾ. ಆಮೆನ್. ಹಾಗಾದ್ರೆ ದೇವರ ನೀತಿ ಎಲ್ಲಿದೆ? ಹಾಗಾದ್ರೆ ಯೇಸು ಸ್ವಾಮಿ ಏನ್ ಮಾಡಿದ್ರು? ದೇವರ ನೀತಿಯನ್ನ ನೆರವೇರಿಸಿದರು. ಅದಕ್ಕೆ ಬಾಗಿಲು ತೆರೆಯಲ್ಪಟ್ಟಿತ್ತು. ಹಲ್ಲೆಲೂಯಾ. ಹಾಗಾಗಿ ನೋಡಿ, ಹೆಚ್ಚಾಗಿ ನೋಡಿ, ಎಲ್ಲರೂ ಅಷ್ಟೇ ಇವತ್ತು. ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ಎಲ್ಲಿದೆ ಸಮಯ? ಇದನ್ನು ನೆರವೇರಿಸಿರಿ, ನಿಮಗೆ ಬಾಗಿಲು ತೆರೆಯಲ್ಪಡುತ್ತದೆ. ಹಲ್ಲೆಲೂಯಾ. ವಿಧೇಯರಾದಾಗ ನಿಮಗೆ ಹಲ್ಲೆಲೂಯಾ ಏನಾಗತ್ತೆ? ಪರಲೋಕದ ಬಾಗಿಲು, ಆಶೀರ್ವಾದದ ಬಾಗಿಲು ನಿಮಗೆ ಖಂಡಿತ ತೆರೆಯಲ್ಪಡುತ್ತೆ. ಪಕ್ಕದಲ್ಲಿ ಹೇಳಿ, ವಿಧೇಯರಾಗಿರಿ, ನಿಮಗೆ ತೆರೆಯಲ್ಪಡುತ್ತದೆ. ಆ ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಹಲ್ಲೆಲೂಯಾ. ಆಮೆನ್. ಯಾಕೋಬ ಈ ವಂಚಕ, ಯಾರು ಹೇಳಿ? ಯಾಕೋಬ ಮೋಸ್ಕರ. ಅವನು ಬಾರಿ ಟ್ರಿಕ್ಸ್ ಮ್ಯಾನ್. ಯಾರು? ಯಾಕೋಬ. ಹಲ್ಲೆಲೂಯಾ. ಅಪ್ಪನಿಂದ ಆಶೀರ್ವಾದನ ಕಿತ್ಕೊಂಡ, ಅಣ್ಣನ ಆಶೀರ್ವಾದ ಕಿತ್ಕೊಂಡ, ಎಲ್ಲ ಕಿತ್ಕೊಂಡಿದ್ದಾನೆ. ಕೊನೆಗೆ ಹಲ್ಲೆಲೂಯಾ ಅವನು ಪ್ರಾಣ ಭಯ ಬಂತು. ಆಗ ಅವ್ರ ಅಪ್ಪ ಅವನು ಕರೆದುಬಿಟ್ಟು ಹೇಳ್ತಾರೆ, ಏ ಯಾಕೋಬ, ನೀನ್ ಮಾತ್ರ ಅನ್ಯ ಜಾತಿಯಲ್ಲಿ ಹೆಣ್ಣನ್ನು ತಗೋಬೇಡ, ನೀನು ಹೋಗ್ಬಿಡು ಎಲ್ಲಿ ನಿಮ್ಮ ಅಮ್ಮನ ಮನೆಗೆ, ಅಲ್ಲಿ ಹೋಗ್ಬೇಡಪ್ಪ, ಅಲ್ಲಿ ಮಾತ್ರ. ಅದಕ್ಕೆ ವಿಧೇಯನಾಗ್ಬಿಟ್ಟು ಬಿದ್ದು ಎದ್ದು ಪ್ರಾಣ ಭಯದಿಂದ ಓಡ್ತಾ ಇದೆ. ಎಲ್ಲಿ ಅಣ್ಣ ಬಂದು ನನ್ನನ್ನು ಕೊಂದು ಬಿಡ್ತಾನೆ ಅಂತ ಹೇಳ್ಬಿಟ್ಟು ಬಿದ್ದು ಎದ್ದು ಓಡ್ತಾ ಇದ್ದಾನೆ. ಓಡ್ಬೇಕಾದ್ರೆ ಅಂದ್ರೆ ತಂದೆ ತಾಯಿಗೆ ವಿಧೇಯನಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಅವನ ಅಣ್ಣನನ್ನು ವಂಚಿಸಿದ್ದು ಹೇಗೆ? ಆ ರೋಮ ಬಟ್ಟೆಯಲ್ಲಿ ಹಾಕೊಂಡು ತಾಯಿಗೆ ವಿಧೇಯನಾಗಿ. ಹಲ್ಲೆಲೂಯಾ. ಅಮ್ಮ ಏನ್ ಹೇಳಿದ್ಲು? ಆ ಪಾಪ ಶಾಪ ಎಲ್ಲ ನನ್ನ ಮೇಲೇನೆ ಬರ್ಲಪ್ಪ, ನೀನ್ ಮಾಡು. ಯಾರಿಗೆ ವಿಧೇಯನಾದ? ತಂದೆ ತಾಯಿಗೆ ವಿಧೇಯನಾದ. ಹಲ್ಲೆಲೂಯಾ. ಹಾಗಾಗಿ ಈ ವಂಚಕ ಕಾರ್ಯಗಳಲ್ಲಿ ವಿಧೇಯರಾಗಬೇಡಿ. ಹಲ್ಲೆಲೂಯಾ. ಇವನಿಗೆ ಮಾಡಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಇವನು ಮಾತು ಹೇಳ್ತಾರೆ, ನೀನು ಇಲ್ಲಿಂದ ಹೆಣ್ಣು ತಗೋಬೇಡ ಅಂತ ಹೇಳ ಒಂದು ಮಾತಿಗೆ ವಿಧೇಯನಾಗಿ ಎಲ್ಲಿ ಹೋಗ್ತಾ ಇದ್ದಾನೆ? ಬಿದ್ದೆದ್ದು ಅಲ್ಲಿ ಓಡ್ತಾ ಇದ್ದಾನೆ. ಅಲ್ಲಿ ಹೋಗ್ಬೇಕಾರೆ ಮಧ್ಯ ರಾತ್ರಿಯಲ್ಲಿ, ರಾತ್ರಿ ಆಗೋಯ್ತು. ಹಾಗಾಗಿ ಒಂದು ಕಲ್ಲನ್ನು ತೆಗೆದು ತಲೆಗೆ ದಿಂಬಾಗಿ ಇಟ್ಕೊಂಡು ಅಲ್ಲಿ ಮಲಗಿದ್ದಾನೆ. ಮಲಗಿದಾಗ ಅವನಿಗೆ ಒಂದು ಕನಸು ಬೀಳುತ್ತದೆ. ಆ ಕನಸಿನಲ್ಲಿ ಯಾರು ಬರ್ತಾ ಇದ್ದಾರೆ? ದೇವದೂತರು ಬರ್ತಾ ಇದ್ದಾರೆ. ಆಮೇಲೆ ನೋಡ್ಬೇಕಾರೆ ಮೇಲೆ ಯಾರು ನಿಂತಿದ್ದಾರೆ? ದೇವರು ನಿಂತಿದ್ದಾರೆ. ಹಲ್ಲೆಲೂಯಾ. 28:12. ಆ ರಾತ್ರಿ ಅವನು ಕನಸು ಕಂಡನು. ಆ ರಾತ್ರಿಯಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು. ಅದರ ತುದಿ ಆಕಾಶವನ್ನು ಮುಟ್ಟಿತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಈಸಾಕನ ದೇವರು ಆಗಿರುವ ಯೆಹೋವನು, ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನೀನು ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. ನಿನ್ನ ಮೂಲಕವೂ ನಿನ್ನ ಸಂತತಿಯ ಮೂಲಕವೂ ಭೂಮಿಯ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಹಲ್ಲೆಲೂಯಾ. ನೋಡಿ, ಇವನಿಗೆ ಆಕಾಶ ತೆರೆಯಲ್ಪಟ್ಟಿತು. ಹಲ್ಲೆಲೂಯಾ. ಆಮೆನ್. ಹೇಗೆ? ವಿಧೇಯನಾದುದರಿಂದ. ಹಲ್ಲೆಲೂಯಾ. ನಿಮಗೆ ಆಕಾಶ ತೆರೆಯಬೇಕಾ? ದೇವರ ಆಶೀರ್ವಾದ ನಿಮಗೆ ಬರಬೇಕಾ? ನೇರವಾಗಿ ದೇವರ ನಿಮಗೆ ಆಶೀರ್ವಾದ ಬರಬೇಕಾ? ನೇರವಾಗಿ ನಿಮಗೆ ಭೂಲೋಕದಲ್ಲಿ ಯಾರನ್ನು ಇಟ್ಟಿದ್ದಾರೆ ಅವರಿಗೆ ವಿಧೇಯರಾಗಿರಿ.
ನಾನು ಹೇಳಿದ ಅರ್ಥ ಆಯ್ತಾರ ನಿಮಗೆ? ಎಷ್ಟು ನನಗೆ ಅರ್ಥ ಆಯ್ತು ಅಂತೀರಾ? ಹಲ್ಲೆಲೂಯಾ, ಆಮೆನ್. ಅವ್ರಿಗೆ ವಿಧೇಯರಾಗಿರಿ, ಬೋಧಕರಾಗಿರ್ಬೋದು, ಗಂಡ ಆಗಿರ್ಬೋದು, ತಂದೆ ತಾಯಿಗಿರ್ಬೋದು, ಹಿರಿಯರಾಗಿರ್ಬೋದು. ಹಲ್ಲೆಲೂಯಾ, ಆಮೆನ್. ಇವರಿಗೆ ನೀವು ವಿಧೇಯರಾಗಿರಿ, ನಿಮಗೆ ಆಶೀರ್ವಾದ ಎಲ್ಲಿಂದ ಬರೋದು? ಅಲ್ಲಿಂದ. ಇಲ್ಲಿ ನಿಮಗೆ ಗಂಡ ಕೊಡಲ್ಲ, ಅಪ್ಪ ಕೊಡಲ್ಲ, ಅಮ್ಮ ಕೊಡಲ್ಲ, ಅಧಿಕಾರಿ ಕೊಡಲ್ಲ. ಎಲ್ಲಿಂದ ಬರ್ತದೆ? ಅಲ್ಲಿ ಡೋರ್ ಓಪನ್ ಆಗತ್ತೆ. ಇಲ್ಲಿ ವಿಧೇಯರಾದರೆ ಅಲ್ಲಿ ದ್ವಾರ ಓಪನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೋಬ ಅವನು ಅಷ್ಟು ದುಃಖದಿಂದ, ನೋವಿನಿಂದ, ವೇದನೆಯಲ್ಲಿ ಮನೆಯಲ್ಲಿ ಮಲಗಿದಾನೆ, ಕಾಡಲ್ಲಿ ಮಲಗಿದ್ದಾನೆ. ಆದ್ರೆ ದೇವರು ಕೈ ಬಿಟ್ರ ಇಲ್ಲ. ಆದಿಕಾಂಡ 22. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದನು. ನಾನು ನಿನ್ನನ್ನ ಕೈ ಬಿಡುವುದಿಲ್ಲ. ಯಾರು ಬೇಕಾದ್ರೆ ಕೈ ಬಿಟ್ಬಿಡ್ತಾರೆ, ಆದರೆ ದೇವರ ವಾಕ್ಯದ ಅನುಗುಣವಾಗಿ ಯಾರು ನಡೀತಾರೆ ಅವ್ರನ್ನ ಪರಲೋಕದಿಂದ ದೇವರು ಬಾಗಿಲು ತೆಗೆದು ಹೇಳ್ತಾರೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ಆಶೀರ್ವದಿಸ್ತೇನೆ, ನೀನು ಇರ್ತಕ್ಕಂಥ ಸ್ಥಳ ನಿನಗೆ ಕೊಡ್ತೇನೆ, ಈ ಆಶೀರ್ವಾದ ನಿನಗೆ ಕೊಡುತ್ತೇನೆ, ಈ ಬಿಡುಗಡೆಯನ್ನು ನಿನಗೆ ಕೊಡುತ್ತೇನೆ. ನೀನು ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿದ್ಯಾ ಆ ಬಿಡುಗಡೆ ನಾನು ನಿನಗೆ ಕೊಡುತ್ತೇನೆ. ಆ ಬಾಗಿಲು ತೆರೀಬೇಕಾದ್ರೆ ವಿಧೇಯರಾಗು, ಕರ್ತನೇ ಆಶೀರ್ವದಿಸ್ತಾನೆ. ಅದು ಮಾತ್ರವಲ್ಲ, ಅಪೊಸ್ತಲರ ಕೃತ್ಯಗಳು ನಾವು 10ನೇ ಅಧ್ಯಾಯದಲ್ಲಿ ನೋಡುವುದಾದರೆ ಪೇತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. 10:9 ಪೇತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮರುದಿನ ಅವರು ಪ್ರಯಾಣ ಮಾಡಿ ಆ ಊರಿನ ಹತ್ತಿರಕ್ಕೆ ಬರುತ್ತಿರುವಾಗ ಪೇತ್ರನು ಸುಮಾರು ಮಧ್ಯಾಹ್ನದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಮಾಳಿಗೆಯನ್ನು ಹತ್ತಿದನು. 11 ಅವನು ಧ್ಯಾನ ಪರವಶನಾಗಿ ಆಕಾಶವು ತೆರೆಯುತ್ತಿರುವುದನ್ನು, 4 ಮೂಲೆಗಳನ್ನು ಹಿಡಿದಿದ್ದ ದೊಡ್ಡ ಜೋಳಿಗೆಯಂತಿರುವ ಏನೋ ಒಂದು ವಸ್ತುವು ಭೂಮಿಯ ಮೇಲೆ ಇಳಿಯುವುದನ್ನು ಕಂಡನು. ಹಲ್ಲೆಲೂಯಾ. ನೋಡಿ, ಒಂದು ವಿಧೇಯರಾದಾಗ ಆಕಾಶ ಆಶೀರ್ವಾದ ನಿಮಗೆ ತೆರೆಯಲ್ಪಡುತ್ತದೆ. ಎರಡನೇದು ಪ್ರಾರ್ಥಿಸಬೇಕು. ಎಷ್ಟು ಪ್ರಾರ್ಥಿಸ್ತಾ ಇದ್ದೀರಾ? ನೀವು ವೈಯಕ್ತಿಕವಾಗಿ ಎಷ್ಟು ಪ್ರಾರ್ಥನೆ ಮಾಡ್ತಿದ್ದೀರಾ? ಇವತ್ತು ಆಲಯಕ್ಕೆ ಬರ್ಬೇಕಾದ್ರೆ ಪ್ರಾರ್ಥನೆ ಮಾಡಿ ಬಂದಿದ್ದೀರಾ? ಇವತ್ತು ಸತ್ಯವೇದ ಓದಿ ಬಂದಿದ್ದೀರಾ? ಈ ವಾರ ಎಲ್ಲ ಸತ್ಯವೇದ ಓದಿದ್ದೀರಾ? ಹಲ್ಲೆಲೂಯಾ, ಹೇಳಿ. ಈ ವಾರ ಎಲ್ಲ ಸತ್ಯವೇದ ಓದಿದ್ದೀರಾ? ಈ ವಾರ ಎಲ್ಲ ದೇವರಿಗೆ ಎಷ್ಟು ಸಮಯ ಕೊಟ್ಟಿದ್ದೀರಾ? ಈ 7 ದಿನಗಳು ಕಳೆದು ಬಂದಿದೆ. ಈ ಭಾನುವಾರ 7 ದಿನ ಆಯ್ತು. 7 ದಿನದಲ್ಲಿ ಎಷ್ಟು ಸತ್ಯವೇದ ಓದಿದ್ದೀರಾ? ಎಷ್ಟು ಪ್ರಾರ್ಥನೆ ಮಾಡಿದ್ದೀರಾ? ಎಷ್ಟು ಜನಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದೀರಾ? ಅಧಿಕಾರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೀರಾ? ನಿಮ್ಮ ಕುಟುಂಬಗೋಸ್ಕರ ಪ್ರಾರ್ಥನೆ ಮಾಡಿದ್ದೀರಾ? ನನಗೋಸ್ಕರ ಪ್ರಾರ್ಥನೆ ಮಾಡಿದ್ದೀರಾ? ನಿಮ್ಮ ಸಭೆಗೋಸ್ಕರ ಪ್ರಾರ್ಥನೆ ಮಾಡಿದ್ದೀರಾ? ಸಭಾ ಪಾಲಕರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೀರಾ? ನಿಮ್ಮ ತಂದೆ ತಾಯಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೀರಾ? ಈ ದೇಶದಲ್ಲಿ ಹಾಳಾಗ್ತಕ್ಕಂಥ ಅಕ್ರಮ, ಅನ್ಯಾಯ, ವ್ಯಭಿಚಾರ ನಡೀತಿದೆಯಲ್ಲ, ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದೀರಾ? ನಮ್ಮ ದೇಶದ ಅಧಿಕಾರಿ, ಮುಖ್ಯಮಂತ್ರಿ, ಎಲ್ಲ ಪ್ರಧಾನಮಂತ್ರಿ ಇವರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೀರಾ? ಪ್ರಾರ್ಥನೆ ಮಾಡಿದ್ದೀರಾ? ಹಲ್ಲೆಲೂಯಾ, ಆಮೆನ್. ಎಲ್ಲೋ ಕೆಲವರು ತಲೆ ಅಲ್ಲಾಡಿಸ್ತಾ ಇದ್ದೀರಾ, ಇನ್ನು ಕೆಲವರು ಎಲ್ಲಿ ಪಾಸ್ಟರ್ ಪ್ರಾರ್ಥನೆ ಮಾಡೋದು? ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್. ಹಾಗಾಗಿ ಹೇಳ್ತಾರೆ, ಯಾರು ಪ್ರಾರ್ಥನೆ ಮಾಡ್ತಾರೆ, ಯಾರು ಪ್ರಾರ್ಥನೆಯಲ್ಲಿ ಇರ್ತಾರೆ ಅವರಿಗೆ ಏನ್ ತೆಗೆಯುತ್ತೆ? ಕೈ ಮೇಲೆ ಹಾಕಿ, ಆಕಾಶ ತೆರೆಯಲ್ಪಡುತ್ತದೆ, ಅವರಿಗೆ ಆಶೀರ್ವಾದದ ಬಾಗಿಲು ತೆರೆಯಲ್ಪಡುತ್ತದೆ. ಹಲ್ಲೆಲೂಯಾ, ಆಮೆನ್. ಈ ದೇಶವನ್ನು ನಡೆಸತಕ್ಕಂಥ ಶಕ್ತಿ ಯಾವುದರಲ್ಲಿದೆ? ಪ್ರಾರ್ಥನೆಯಲ್ಲಿದೆ. ಹಲ್ಲೆಲೂಯಾ, ಆಮೆನ್. ಈ ದೇಶದಲ್ಲಿ ಜನರು ಅಥವಾ ಮನುಷ್ಯರು, ವ್ಯಕ್ತಿಗಳು, ಡಾಕ್ಟರ್ಗಳು ಹಾಗಲ್ಲ ಅನ್ನತಕ್ಕಂಥ ಹೇಳ್ತಾರೆ, ಆದರೆ ಅದನ್ನ ಆಗತ್ತೆ ಅನ್ನತಕ್ಕಂಥ ಶಕ್ತಿ ಯಾವುದರಲ್ಲಿದೆ? ಪ್ರಾರ್ಥನೆಯಲ್ಲಿದೆ. ಪ್ರಾರ್ಥಿಸು, ನಿನಗೆ ಬಾಗಿಲು ತೆರೆಯುತ್ತದೆ. ಹಲ್ಲೆಲೂಯಾ, ಆಮೆನ್. ವಿಶ್ವಾಸದಲ್ಲಿ ಪ್ರಾರ್ಥಿಸು, ನಿನಗೆ ಬಾಗಿಲು ತೆರೆಯುತ್ತದೆ. ಪೇತ್ರ ಅವನು ಮಧ್ಯಾಹ್ನ ಏನು ಮಾಡ್ತಿದ್ದಾನೆ? ಪ್ರಾರ್ಥನೆ. ನೀವು ಮಧ್ಯಾಹ್ನ ಏನು ಮಾಡ್ತೀರಾ? ಎಲ್ಲಪ್ಪ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಒಂದು ಕೋಳಿ ನಿದ್ರೆ ಮಾಡ್ಬಿಡೋಣ. ಹಲ್ಲೆಲೂಯಾ, ಆಮೆನ್. ಇಲ್ಲಿ ನೋಡಿ, ಇವನು ಮಧ್ಯಾಹ್ನ ಸಮಯದಲ್ಲಿ ಏನ್ ಮಾಡ್ತಾ ಇದ್ದಾನೆ? ಹಲೋ, ಪಕ್ಕದಲ್ಲಿ ಹೇಳಿ, ಇವನು ಮಧ್ಯಾಹ್ನ ಸಮಯದಲ್ಲಿ. ನಿಮ್ದು ಎಷ್ಟಿದೆ ಪ್ರಾರ್ಥನೆ? ನಿಮಗೆ ಬಾಗಿಲು ತೆರೆಯಬೇಕಾ? ಸೇವೆಯ ಬಾಗಿಲು ತೆರೆಯಬೇಕಾ? ಆಮೆನ್. ಕೆಲಸದ ಬಾಗಿಲು ತೆರೆಯಬೇಕಾ? ಎಲ್ಲ ಒಳ್ಳೆಯ ಕಾರ್ಯದ ಬಾಗಿಲು ತೆರೆಯಬೇಕಾ? ಎಷ್ಟಿದೆ ಪ್ರಾರ್ಥನೆ? ಹಲ್ಲೆಲೂಯಾ. ಇನ್ನೊಬ್ಬರ ಮೇಲೆ ತಪ್ಪೋರಿಸಬಾರ್ದು, ಸಭೆ ಮೇಲೆ ತಪ್ಪೋರಿಸಬಾರ್ದು. ಇಲ್ಲಿಗೆ ಹೋದೆ, ನನಗೆ ಆಗ್ಲಿಲ್ಲ, ಇಲ್ಲಿಗೆ ಬಂದೆ. ಇಲ್ಲ, ನಿನ್ನ ವೈಯಕ್ತಿಕ ಜೀವನದಲ್ಲಿ ಎಷ್ಟು ಪ್ರಾರ್ಥನೆ ಮಾಡ್ತಾ ಇದೀಯಾ? ಯಾರು ಪ್ರಾರ್ಥನೆ ಮಾಡಬೇಕು? ಆವಾಗ ನೀವು ಪ್ರಾರ್ಥನೆ ಮಾಡಿದ್ರೆ ಏನ್ ತೆರೆಯತ್ತೆ? ಆಕಾಶ ತೆರೆಯತ್ತಾ ಇಲ್ವಾ? ಬಾಗಿಲು ತೆರೆಯುತ್ತಾ ಇಲ್ವಾ? ಹಲ್ಲೆಲೂಯಾ, ಆಮೆನ್. ಅವ್ರ ಹತ್ರ ಹೋಗ್ಬಿಟ್ಟು ಚಾಲ ಕೊಡಿ, ಅದು ಕೊಡಿ ಕೇಳೋದು ಬೇಡ. ನೀನು ಪ್ರಾರ್ಥನೆ ಮಾಡು, ದೇವರೇ ನಿನಗೆ ಆಕಾಶದಿಂದ ಬಾಗಿಲನ್ನು ತೆರೆದು ನಿಮಗೆ ಸುರಿಸುವಂತ ದೇವರ ಕರಗಳನ್ನು ತಟ್ಟಿ ನಾವು ಕರ್ತನ ಮಹಿಮೆಪಡಿಸುವ. ಹಲ್ಲೆಲೂಯಾ. ಇಲ್ಲಿ ಪೇತ್ರನಿಗೆ ಆಕಾಶ ತೆರೆಯಲ್ಪಟ್ಟವ್ರು ಹೇಳ್ತಾ ಇದ್ದಾರೆ, ಪೇತ್ರ ನೀನು ಇಲ್ಲಿ ಹೋಗ್ಬೇಕು, ಇವರನ್ನ ಭೇಟಿ ಮಾಡು, ಇಂಥ ಕೆಲಸಗಳನ್ನು ಮಾಡು ಎಂಬುದಾಗಿ ಹೇಳ್ತಾರೆ. ಕೊರ್ನೇಲಿಯು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 1ರಿಂದ 10 ವಾಕ್ಯಗಳನ್ನು ಓದಿದಾಗ ಅವನು ಮಧ್ಯಾಹ್ನದಲ್ಲಿ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ದೇವದೂತರು ಇಳಿದು ಬರುತ್ತಾರೆ. ದೇವದೂತರು ಇಳಿದು ಬಂದು, ನೀನು ಪೇತ್ರನ ಬಳಿಗೆ ಹಾಳನ್ನು
ಕಳಿಸು, ಅವನನ್ನು ಕರೆ ಮಾಡು, ಅವನು ಬಂದು ವಾಕ್ಯವನ್ನು ಹಂಚಿಕೊಳ್ಳುತ್ತಾನೆ. ನೀನು ಎಲ್ಲಿ ಹೋಗ್ಬೇಕು, ಯಾರನ್ನ ಭೇಟಿ ಮಾಡಬೇಕು, ಯಾರನ್ನ ಭೇಟಿ ಮಾಡಿ ಎಂತ ಕೆಲಸಗಳನ್ನು ಮಾಡಬೇಕು, ಯಾರ ಜೊತೆ ಏನ್ ಮಾಡಬೇಕು, ಎಲ್ಲಿಂದ ಹೆಣ್ಣು ತಗೊಳ್ಬೇಕು, ಎಲ್ಲಿಂದ ಗಂಟು ತಗೊಳ್ಬೇಕು, ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಪ್ರತಿಯೊಂದನ್ನು ತಿಳಿಸ್ತಕ್ಕಂಥದ್ದು ಯಾವಾಗ ಗೊತ್ತಾ? ನೀನು ಪ್ರಾರ್ಥನೆ ಮಾಡುವಾಗ ಆಕಾಶ ತೆರೆಯಲ್ಪಟ್ಟು ಆಕಾಶದ ದೇವದೂತರನ್ನು ಕಳಿಸಿ ನಿನಗೆ ಹೇಳಿಕೊಡುವಂತ ದೇವರಾಗಿದ್ದಾರೆ. ಕೀರ್ತನೆ 32:8 ಹೇಳುತ್ತದೆ, ನೀನು ನಡೆಯಬೇಕಾದ ಮಾರ್ಗವನ್ನು ನಾನೇ ನಿನಗೆ ಬೋಧಿಸಿ ಕಲಿಸಿ ನಾನೇ ನಿನ್ನೊಂದು ದಾರಿ ನಡೆಸ್ತೇನೆ. ಯಾವಾಗ? ಪ್ರಾರ್ಥನೆ ಮಾಡಿದಾಗ. ನಮ್ಮ ಬಾಳಲ್ಲಿ ಪ್ರಾರ್ಥನೆ ಇಲ್ಲ, ನಿದ್ರೆ ಇದೆ, ಊಟ ಇದೆ, ಬೇರೆ ಎಲ್ಲ ಅನುಕೂಲಗಳಿದೆ, ಆದರೆ ಇದಕ್ಕೆ ಸಮಯವಿಲ್ಲ. ಎಲ್ಲದಕ್ಕೂ ಸಮಯ ಇದೆ, ಪ್ರಾರ್ಥನೆಗೆ ಸಮಯ ಇಲ್ಲ. ಅದಕ್ಕೆ ಬಾಗಿಲು ತೆಗೆದಿಲ್ಲ. ಇವತ್ತು ದೇವರು ಹೇಳ್ತಿದ್ದಾರೆ, ಏನು ಹೇಳ್ತಿದ್ದಾರೆ? ಪ್ರಾರ್ಥಿಸು. ಒಂದು, ವಿಧೇಯರಾದರೆ ಆಕಾಶ ನಿಮಗೆ ತೆರೆಯುತ್ತೆ. ಎರಡನೇದು ಪ್ರಾರ್ಥನೆ. ಹಲ್ಲೆಲೂಯಾ. ಮೂರನೇದು ಮಲಾಕಿಯ 3:10. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರವನ್ನು ಸುರಿಸುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಆಮೆನ್. ಏನ್ ಹೇಳ್ತಿದ್ದಾರೆ? ದೇವರಿಗೆ ಕಾಣಿಕೆಯನ್ನು ಸರಿಯಾಗಿ ಕೊಡಬೇಕು. ಅದು ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು. ಕೆಲವರೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಪಾಸ್ಟರ್ ನಾನು 1 ಲಕ್ಷ ರೂಪಾಯಿ ನನಗೆ ಬರಬೇಕು, ಅದ್ರಲ್ಲಿ ಬಂದರೆ ದಶಂಭಾಗ ಕೊಡ್ತೀನಿ. ಅದು ಬರಲ್ಲ, ಆಮೇಲೆ ಇವರು ಚರ್ಚೆಗೂ ಬರಲ್ಲ. ಈಗ ಜೋಬಲ್ಲಿ ಇದೆಯಲ್ಲ 10 ರೂಪಾಯಿ, ಅದ್ರಲ್ಲಿ 1 ರೂಪಾಯಿ ಕೊಡಪ್ಪ ಮೊದಲು. ಈಗ ಜೋಬ್ ಮನೆಯೊಳಗೆ ಆದಾಯ ಬರ್ತಾ ಇದೆಯಲ್ಲ, ಕೋಟಿ ಬೇಡ. ಇಲ್ಲಿ ದೇವರೇನು ಹೇಳ್ತಿದ್ದಾರೆ? ನಿನ್ನ ಆಲಯಕ್ಕೆ ನೀನು ದಶಮಾಂಶವನ್ನು ತಂದು ಕೊಡು, ಆಗ ನಾನು ಪರಲೋಕವನ್ನು ತೆರೆದು ನಿನಗೆ ಸ್ಥಳ ಇಳಿಲಾರದಷ್ಟು ಸುವರಗಳನ್ನ ನಾನು ನಿನಗೆ ಸುರಿಸ್ತೇನೋ ಇಲ್ಲವೋ ಎಂಬುದನ್ನ ಇದರ ಮುಖಾಂತರ ಕೊಟ್ಟು ನನ್ನನ್ನ ಪರೀಕ್ಷಿಸು. ಹಲ್ಲೆಲೂಯಾ. ಕೊಡುವುದರಿಂದ ಏನ್ ಲಾಭ? ಕೊಡುವುದರಿಂದ ಏನ್ ಲಾಭ? 11ನೇ ವಾಕ್ಯ, ಮಲಾಕಿಯ 3:11. ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆಯುವೆನು, ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡದು. ಏನ್ ಹೇಳ್ತಿದ್ದಾರೆ? ನುಂಗುವ ಹುಳ. ಆ ಹುಳ ಯಾವುದು? ರೋಗನ, ಕ್ಯಾನ್ಸರ, ಬಿಪಿನ, ಜ್ವರನ ನುಂಗುತ್ತದೆ. ನೀನು ಸರಿಯಾಗಿ ದಶಂಭಾಗ ನಿನ್ನ ಆಲಯಕ್ಕೆ ನೀನು ಕೊಡದೇ ಇದ್ರೆ, ಕಾಣಿಕೆ ಕೊಡಿದಿದ್ರೆ, ಹುಳ ಬಂದು ಏನಾಯ್ತು? ಹುಳ ನುಂಗ್ಬಿಡತ್ತೆ. ಹುಳ ನುಂಗೋದು ಒಳ್ಳೇದಾ? ಕಾಯಿಲೆ ನುಂಗೋದು ಒಳ್ಳೇದಾ? ಡಾಕ್ಟರ್ ನುಂಗೋದು ಒಳ್ಳೇದಾ? ಆಸ್ಪತ್ರೆ ನುಂಗೋದು ಒಳ್ಳೇದಾ? ದೇವರು ಕೊಡೋದು ಒಳ್ಳೇದಾ? ನಿಮಗೆ ಬಿಟ್ಟಿದ್ದು. ಎಷ್ಟೋ ಜನ ಇಷ್ಟು ಕೇಳಿದ್ರು ಕೂಡ ಅವ್ರ ಕಿವಿ ಇನ್ನೂ ಇಯರ್ ಬಡ್ ಹಾಕ್ಬೇಕು. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ನಾನು ತೆಗಿತೇನೆ, ನಾನು ಪರಲೋಕದ ಬಾಗಿಲನ್ನು ತೆರೆಯುತ್ತೇನೆ, ನಾನು ನಿನಗೆ ಕೊಡುತ್ತೇನೆ ಇಲ್ಲವೋ ನೋಡು. ನೀನು ಯಾಕೆ ಆಸ್ಪತ್ರೆಗೆ ಕೊಡ್ತೀಯ? ನಿನ್ನ ಹುಳವನ್ನು ನಾನು ತಡೀತೇನೆ, ನಿನ್ನ ಸಾಲವನ್ನು ನಾನು ತಡೀತೇನೆ, ನೀನು ಬಡ್ಡಿ ಕೊಡ್ತಕ್ಕಂಥ ನಾನು ತಡೀತೇನೆ, ನೀನು ಆಸ್ಪತ್ರೆಗೆ ಕೊಡ್ತಕ್ಕ ಖರ್ಚು ಮಾಡ್ತಕ್ಕ ನಾನು ನಿಲ್ಲಿಸ್ತೇನೆ. ನಾನು ನನ್ನ ಕರದಿಂದ ಆತನ ಗಾಯವುಳ್ಳ ಹಸ್ತ ಆ ರೋಗವನ್ನು ತಡೀತದೆ, ಆ ಬಡತನವನ್ನು ತಡೀತದೆ, ಆ ನೋವನ್ನು ತಡೀತದೆ. ನುಂಗುವ ಹುಳವನ್ನು ನಾನು ತಡೆಯುವೆನು, ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆಯುವೆನು. ನುಂಗುವ ಹುಳ, ಯಾವ ಹುಳ ನಿಮ್ಮನ್ನ ನುಂಗುತ್ತಾ ಇದೆ? ಯಾವ ವೇದನೆ ನಿಮ್ಮ ವೇದನೆ ಪಡ್ತಾ ಇದ್ದೀರಾ? ನೀವು ದುಡಿದು ತರ್ತಕ್ಕಂಥ ಹಣ ಎಲ್ಲಿ ಖರ್ಚಾಗ್ತಾ ಇದೆ? ಯಾವ ಚೀಲದಲ್ಲಿ ಯಾವ ತೂತ ಇದೆ? ಆ ವಾಕ್ಯ ಹೇಳ್ತೇನೆ, ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆಯುವೆನು. ಯಾರಿಗೋಸ್ಕರ? ಯಾರು ಸರಿಯಾಗಿ ಕರ್ತನಿಗೆ ಕಾಣಿಕೆಯನ್ನು ಕೊಡುತ್ತಾರೆ ಅವರಿಗೆ ವಿರುದ್ಧವಾಗಿ ಬರ್ತಕ್ಕಂಥ ಎಂತಹ ಹುಳವಾಗಿರ್ಬೋದು, ಅದು ಬಾಧೆಯಾಗಿರ್ಬೋದು, ಅದು ರೋಗವಾಗಿರ್ಬೋದು, ಅದನ್ನು ನಾನು ತಡೀತೇನೆ. ಕರಗಳನ್ನು ತಟ್ಟಿ ಕರ್ತನ ಮಹಿಮೆಪಡಿಸಿರಿ. ಹಲ್ಲೆಲೂಯಾ, ಆಮೆನ್. ಹೇಗೆ ಆಕಾಶವನ್ನು ತೆರೆಯುವುದು? ಕೊಡು. ನಿನಗೆ ದೇವರು ಎಲ್ಲಿ ಕೊಡ್ಲಿಕ್ಕೆ ಹೇಳ್ತಾರೆ? ಕೊಡು. ಇಲ್ಲಿ ಬರ್ತಿದ್ಯಾ? ಇಲ್ಲಿ ಕೊಡು ದಶಮಾಗವನ್ನು ಕರೆಕ್ಟ್ ಆಗಿ. ನೀವು ಆರ್ಥಿಕದ ವಿಷಯದಲ್ಲಿ ಯಾವತ್ತು ನಿಮ್ಮ ಮನೆಯಲ್ಲಿ ಹಣ, ನಿಮ್ಮ ಜೋಬಲ್ಲಿ ಹಣ, ನಿಮ್ಮ ಕುಟುಂಬದಲ್ಲಿ ಯಾವ ಕೊರತೆ ಬರದೇ ಇರಬೇಕಾ? ದೇವರಿಗೆ ಕಾಣಿಕೆಯನ್ನು ಸರಿಯಾಗಿ ಕೊಟ್ಬಿಡ್ರಿ. ಆದರೆ ಚಿಕ್ಕದ್ರಲ್ಲಿ 10 ರೂಪಾಯಿ ಬರ್ತಾ ಇದೆಯಾ? 1 ರೂಪಾಯಿ ತಂದು ಕೊಡಿ. ಟಿವಿ ಸೇವೆ ಇದೆ, ಬಡವರ ಸೇವೆ ಇದೆ. ಹಲ್ಲೆಲೂಯಾ. ಇವರು ಎಲ್ಲರಿಗೂ ನೀವು ಕೊಡಿ. ನೀವು ಕೊಡ್ತಕ್ಕಂಥ ನಿನ್ನ ಕುಟುಂಬ ಯಾವತ್ತೂ ದರಿದ್ರದಲ್ಲಿರಲ್ಲ. ದೇವರು ಹೇಳ್ತಾರೆ, ನಿನ್ನ ಹುಳವನ್ನು ನಾನು ತಡೆಯುತ್ತೇನೆ. ಆ ವಾಕ್ಯ ಬಹು ಸ್ಪಷ್ಟವಾಗಿ ಹೇಳಿದ್ದಾರೆ, ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆಯುವೆನು, ಅದು ನಿಮ್ಮ ಭೂಮಿಯ ಫಲವನ್ನ ನಾಶ ಮಾಡದು. ಫಲ, ಆದಾಯ, ಸಂತೋಷ, ಸಮಾಧಾನ, ಅಭಿವೃದ್ಧಿ,
ನೆಮ್ಮದಿಯನ್ನ ಏನ್ ಮಾಡೋದು? ಹಾಳು ಮಾಡದು. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಾಂದ್ರೆ ಏನಾಗತ್ತೆ? ಹಾಳಾಗತ್ತೆ. ಹಣ್ಣು ಹಾಳಾಗತ್ತೆ, ಆಸ್ತಿ ಹಾಳಾಗತ್ತೆ, ಹಣ ಹಾಳಾಗತ್ತೆ, ಆರೋಗ್ಯ ಹಾಳಾಗತ್ತೆ. ದೇವ್ರು ಹೇಳ್ತಾರೆ, ಹಾಳಾಗಲಿಕ್ಕೆ ನಾನು ಬಿಡಲ್ಲ. ಆಮೇಲೆ ಹೇಳಿ ಹಲ್ಲೆಲೂಯ, ಹಲ್ಲೆಲೂಯ. ಆಮೇನ್. ನಿನ್ನ ಬಿಸ್ನೆಸ್ ಬಾಗಿಲು ಮುಚ್ಚಲಿಕ್ಕೆ ಬಿಡಲ್ಲ. ಆಮೇನ್, ಹಲ್ಲೆಲೂಯ. ಆಮೇನ್. ನೀನ್ ನಾಚಿಕೆ ಆಗಲಿಕ್ಕೆ ನಾನು ಬಿಡಲ್ಲ. ನೀನು ದರಿದ್ರ ಆಗಲಿಕ್ಕೆ ನಾನು ಬಿಡಲ್ಲ. ನಿನ್ನ ವ್ಯಾಧಿಯಲ್ಲಿ ನಾನು ನಿನ್ನನ್ನು ಬಿಡೋದಿಲ್ಲ. ಕಷ್ಟದಲ್ಲಿ ನಾನು ನಿನ್ನನ್ನು ಬಿಡೋದಿಲ್ಲ. ಇಲ್ಲಾದ್ರೆ ನೀನು ಬಿಸ್ನೆಸ್ ಏನೇ ಮಾಡು, 3 ತಿಂಗಳು, 4 ತಿಂಗಳು, 6 ತಿಂಗಳು, 1 ವರ್ಷ, ಆಮೇಲೆ ಟಿಷ್ಕೋ. ಇದು ನಮಗೆ, ಇನ್ನೊಬ್ಬರು ಬೇಡ. ಹಲ್ಲೆಲೂಯ ಹೇಳ್ತೀರಾ? ಎಷ್ಟು ಜನ ಹೇಳ್ತೀರಾ? ಹಲ್ಲೆಲೂಯ. ಆಮೇನ್. ಇಲ್ಲಾಂದ್ರೆ ನಿಮಗೆ ದುಃಖ ಏನದು? ಹುಳವನ್ನು ನಾನು ತಡೀತೇನೆ. ಅನ್ನೊಂದು ಫುಲ್ ಓದ್ಬಿಡಮ್ಮ. ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆಯುವೆನು, ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡದು, ನಿಮ್ಮ ದ್ರಾಕ್ಷಿಯ ಹಣ್ಣು ತೋಟದಲ್ಲಿ ಉದುರಿ ಹೋಗದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ನುಡಿ. ಯಾರ ನುಡಿ? ಯೇಸು ಕ್ರಿಸ್ತನ, ಯೇಸು ಸ್ವಾಮಿಯ ನುಡಿ. ನಿಮ್ಮ ಹಣ್ಣು ಉದುರಿ ಆದ್ರೆ ದೇವರಿಗೆ ಕೊಡು, ಪರಲೋಕದಿಂದ ನಾನು ನಿನಗೆ ಕೊಡ್ತೇನೆ. ಆದ್ದರಿಂದ ಇವತ್ತಿನಿಂದ ತೀರ್ಮಾನ ತಗೊಳ್ಳಿ. ಸೇವೆಗೆ ಇಲ್ಲಿ ಬರ್ತಕ್ಕಂಥ, ಇವತ್ತು ಕೇಳ್ತಕ್ಕಂಥ ನೀವು ದೇವರಿಗೆ ಕಾಣಿಕೆಯನ್ನು ಸರಿಯಾಗಿ ಕೊಡಿ. ಹಲ್ಲೆಲೂಯ. ಹಾಗಾಗಿ ನೀವು ಕೊಡಿ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನನ್ನ ಯೇಸುವೇ